ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ವ್ಲಾಗ್ಸ್. ಇವತ್ತು ರಾಗಿ ಮುದ್ದೆ ಮಾಡೋದು ನೋಡೋಣ. ಸೊ ಇದರಲ್ಲಿ ನಾವು ಸ್ವಲ್ಪ ಅಕ್ಕಿ ನುಚ್ಚಿದ್ದಾವೆ ಅಂತ ಆ್ಯಡ್ ಮಾಡಿದ್ವಿ, ಇಲ್ಲಾಂದರೆ ಆ್ಯಡ್ ಮಾಡಲ್ಲ. ಸೊ ಆ್ಯಸ್ ಯುವರ್ ವಿಶ್, ಆ್ಯಡ್ ಮಾಡಿದರೆ ಮಾಡ್ಬೋದು, ಇಲ್ಲಾಂದರೆ ಇಲ್ಲ. ಸೊ ರಾಗಿ ಹಿಟ್ಟು ಬಂದು 1.5 ಗ್ಲಾಸ್ ತಗೊಂಡಿದ್ವಿ. ಅದಕ್ಕೆ ವಾಟರ್ 2 ಗ್ಲಾಸ್ ಹಾಕಿದ್ವಿ, ಅಂದರೆ 1.5 ಗ್ಲಾಸ್ ರಾಗಿ ಇದು ಅಳತಿ ಆ್ಯಂಡ್ 1/2 ಗ್ಲಾಸ್ ನುಚ್ಚಿಂದು. ಸೊ ನೀವು ನುಚ್ಚು ಆಗಿಲ್ಲ ಅಂತಂದರೆ ಸೊ ಹಿಟ್ಟಿನ ಅಳತಿನೇ ತಗೋರಿ. ಇನ್ನೂ ಒಂದು ಪಾತ್ರದಲ್ಲಿ ಸೈಡ್ ಒಂದು 2-3 ಸ್ಪೂನ್ ರಾಗಿ ಪೌಡರ್ ಹಾಕಿ ಸ್ವಲ್ಪ ಇದು ರಾಗಿ ಗಂಜಿಗೆ ಯಾವ ಥರ ಕಲಿಸ್ಕೊಂತೀವಿ ವಾಟ್ರ್ ಥರ ಆ ಥರ ಕಲಿಸ್ಕೋಬೇಕು. ಈಗ ನೀರು ಕುದೀತಾ ಇರ್ತಾವಲ್ಲ ಅವಾಗ ಇದು ಹಾಕಬೇಕು, ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದು ರಾಗಿ ಪೌಡರ್ದು ಅದು ಹಾಕಬೇಕು. ಅದಕ್ಕೆ ಆಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಸಾಲ್ಟ್ ಹಾಕಬೇಕು. ಇದು ಚೆನ್ನಾಗಿ ಕುದಿಬೇಕು. ಈಗ ನಾವು ನುಚ್ಚು ಹಾಕಿದ್ದೀವಲ್ಲ, ಸೊ ಅದಕ್ಕೆ ಪ್ರಾಸೆಸ್ ಸ್ವಲ್ಪ ಜಾಸ್ತಿ, ಯಾಕಂದರೆ ಅದು ಅಕ್ಕಿ ಅನ್ನ ಆಗಬೇಕಲ್ಲ. ಸೊ ಅದಕ್ಕೆ ನೀವು ಇಲ್ಲಂತಂದರೆ ಬರೀ ಪೌಡರ್ ಹಾಕಿ ಮಾಡ್ತಾಯಿದ್ರೆ ಅಷ್ಟೊಂದು ಟೈಮ್ ತಗೊಳಲ್ಲ, ಯಾಕಂದರೆ ವಾಟರ್ ಆಲ್ರೆಡಿ ಹೀಟ್ ಆಗಿರ್ತದೆ. ಸೊ ಕುದೀತಾ ಇದ್ದಾಗನೇ ಪೌಡರ್ ಹಾಕಬೇಕು, ನಾರ್ಮಲ್ ಹೀಟ್ ಇದ್ದಾಗ ಹಾಕಬಾರ್ದು. ಸೊ ಈಗ ಕುದೀತಾ ಇದೆ, ಸೊ ರೈಸೂ ಆಗಿದೆ. ಸೊ ಈಗ ಪೌಡರ್ ಆ್ಯಡ್ ಮಾಡಬೇಕು, ರಾಗಿ ಪೌಡರ್. ಸೊ ಆಗ್ತಾ ಇರುವಾಗಲೇ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಸೊ ಕುದೀತಾ ಇರೋ ವಾಟರಲ್ಲಿ ಹಾಕ್ತಾಯಿದ್ವಿ కాబట్టి ಅಷ್ಟು ಮುದ್ದೆ ಏನು ಆಗಲ್ಲ ಗಟ್ಟಿಗೆ, ಅಂದರೆ ಬೌಲ್ ಉಂಡೆ ಥರ ಏನಾಗಲ್ಲ. ರಾಗಿ ಹಿಟ್ಟು ತಣ್ಣನ ವಾಟ್ರದಾಗ ಹಾಕಿ ಮಾಡಿದರೆ ಆಗ್ತವೆ. ಸೊ ಬಿಸಿ ವಾಟ್ರದಲ್ಲಿ ಹಾಕ್ತಾಯಿದ್ವಲ್ಲ, ಸೊ ರಾಗಿದೇನು ಮುದ್ದೆ ಕಟ್ಟಲ್ಲ. ಅದ್ರಾಗ ನುಚ್ಚು ಆ್ಯಡ್ ಮಾಡಿದ್ದೀವಲ್ಲ, ಸೊ ಈಸಿ ಆಗುತ್ತೆ. ಬರೀ ನುಚ್ಚು ಆ್ಯಡ್ ಮಾಡಿಲ್ಲ ಅಂದರೆ ಸ್ವಲ್ಪ ಕಷ್ಟ ರಾಗಿ ಮುದ್ದೆ ಮಾಡೋದು. ಸೊ ಇವಾಗ ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ, ಅದೆಷ್ಟು ಚೆನ್ನಾಗಿ ಕುದ್ದಿರುತ್ತೋ ಅಷ್ಟು ತಿನ್ನೋಕೆ ಚೆನ್ನಾಗಿ ಅನಿಸುತ್ತೆ. ಸೊ ಆದಮೇಲೆ ಸ್ವಲ್ಪ ವಾಟರ್ ನಿಮ್ಗೇನಾದರೂ ಜಾಸ್ತಿ ಅನ್ನಿಸ್ತೀವಿ ಅಂತಂದರೆ ಹಾಕುವಾಗೆ ಸ್ವಲ್ಪ ತೆಗೀರಿ. ಇಲ್ಲಿ ನಾನು ಹೇಳಿದ ಕ್ವಾಂಟಿಟಿಗೆ ಅದು ಕರೆಕ್ಟ್ ಸೆಟ್ ಆಗುತ್ತೆ. ನಮ್ಮ ಮಮ್ಮಿ ಸ್ವಲ್ಪ 1/2 ಗ್ಲಾಸ್ ಹೆಚ್ಚಾಕಿದ್ಲು ವಾಟರ್, ಸೊ ಅದಕ್ಕೆ ತೆಗೆದಿದ್ದಾರೆ. ಅದಕ್ಕಂದರೆ ನುಚ್ಚು ಆ್ಯಡ್ ಮಾಡಿತ್ತಲ್ಲ, ಸೊ ಕ್ವಾಂಟಿಟಿ ಗೊತ್ತಾಗಿಲ್ಲ. ಸೊ ವಾಟರ್ ಇನ್ನೂ ಸ್ವಲ್ಪ ಹಿಡಿಯುತ್ತೆ ಇದರಲ್ಲಿ. ಸೊ ನಮ್ಮ ಮಮ್ಮಿ ಮಿಕ್ಸ್ ಮಾಡಿ ಸ್ವಲ್ಪ ಮತ್ತೆ ವಾಟರ್ ಆ್ಯಡ್ ಮಾಡ್ತಾರೆ, ಅಲ್ಲಿ ಸೈಡ್ ತೆಗೆದಿದ್ದಾರೆ ಅದೇ ಬಟ್ಲದಲ್ಲಿ. ಸೊ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಎಷ್ಟು ಚೆನ್ನಾಗಿ ಮಾಡ್ತೀವೋ ರಾಗಿ ಮುದ್ದೆನೂ ಅಷ್ಟು ಚೆನ್ನಾಗಿ ಬರುತ್ತೆ. ಮತ್ತು ವಾಟರ್ ನೋಡಿ ಹಾಕ್ರಿ, ಜಾಸ್ತಿ ಹಾಕ್ಬೇಡ್ರಿ, ಯಾಕಂದರೆ ಜಾಸ್ತಿ ಹಾಕಿದರೆ ಮುದ್ದೆ ಕಟ್ಟಕ್ಕೆ ಬರಲ್ಲ. ಅವ ಮತ್ತು ಸ್ಪೂನ್ಲೆ ಉಪ್ಪಿಟ್ಟು ನೀಡ್ಕೋಬೇಕಾಗುತ್ತೆ. ಸೊ ಅದಕ್ಕೆ ಸ್ವಲ್ಪ ವಾಟರ್ ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕು. ಸ್ವಲ್ಪ ಮಿಕ್ಸ್ ಮಾಡೋ ಪ್ರಾಸೆಸ್ ಜಾಸ್ತಿ ಇರುತ್ತೆ. ಸೊ ಸ್ಟೀಲ್ ಸ್ಪೂನ್ ಅಂತವೇ ಅವಾಯ್ಡ್ ಮಾಡಿರಿ. ಈ ಥರ ಸ್ಟಿಕ್ ಇರೋ ತಗೊಂಡ್ರೆ ಸ್ವಲ್ಪ ಕೈಗೆ ಹೀಟ್ ಅನಿಸಲ್ಲ ಕಲಿಸುವಾಗೂ. ಸೊ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಇವಾಗ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಕೆಳಗಡೆ ಇರುತ್ತಲ್ಲ ಅದು ಒತ್ತಲ್ಲ ಅನ್ನೋದು. ರಾಗಿದು ಮಾಡುವ ಕಾಮನೇ, ಸೈಡ್ಸ್ ಎಡ್ಜಸ್ ಎಲ್ಲ ಜಾಸ್ತಿ ಹತ್ಕೊಂಡು ಅಲ್ಲೇ ವೇಸ್ಟ್ ಆಗುತ್ತೆ ರಾಗಿದು. ಬಟ್ ಹೆಲ್ತಿ ಎಲ್ಲ ಮಾಡೋದು ಸ್ವಲ್ಪ ಪ್ರಾಸೆಸ್ ಆದ್ರೂ ವೀಕ್ಲಿ 1 ಟೈಮ್ ಆದರೂ ತಿನ್ನಬೇಕು. ಸೊ ಒಂದು 10 ಮಿನಿಟ್ಸ್ ಆದಮೇಲೆ ಕ್ಲೋಸ್ ಮಾಡಿ ತೆಗೆದ್ರೆ ಸೊ ರೆಡಿಯಾಗಿದೆ. ಇವಾಗ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ಕೆಳಗಡೆ ಎಲ್ಲ ಒತ್ತಿರುತ್ತಲ್ಲ, ಸೊ ಅದಕ್ಕೆ. ಸೊ ಅಷ್ಟು ಜಲ್ದಿ ಏನು ಒತ್ತಲ್ಲ, ಬಟ್ ಮಿಕ್ಸ್ ಮಾಡಬೇಕು. ಸ್ವಲ್ಪ ತಣ್ಣಗಕ್ಕೆ, ನಾರ್ಮಲ್ ಗಂಜಿ ಮಾಡಿದ್ರೇ ತಣ್ಣಗಾಗಕ್ಕೆ ಎಷ್ಟು ಪ್ರಾಸೆಸ್, ಇನ್ನು ರಾಗಿ ಮುದ್ದೆ ಮಾಡಿದರೆ ಹೆಂಗೆ ಹೇಳ್ರಿ. ಸೊ ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ತಣ್ಣಗಾಗುತ್ತೆ. ಮತ್ತು ಜಾಸ್ತಿ ತಣ್ಣಗಾಗತ್ತನ ಬಿಡಬೇಡ್ರಿ. ಆಮೇಲೆ ಒಂದು ಕಪ್ಪಲ್ಲಿ ತಗೊಳ್ರಿ, ಯಾಕಂದರೆ ಡೈರೆಕ್ಟ್ ಅದು ಸ್ಪೂನ್ ತಗೊಂಡು ಮುದ್ದೆ ಮಾಡೋಕ್ಕೆ ಸ್ವಲ್ಪ ಕಷ್ಟ. ಸೊ ಅದಕ್ಕೆ ಆ್ಯಂಡ್ ಈ ಥರ ಒಂದು ಕಪ್ಪಲ್ಲಿ ತಗೊಂಡ್ರೆ ಅಳತಿನೂ ಚೆನ್ನಾಗಿ ಗೊತ್ತಾಗುತ್ತೆ. ಸೇಮ್ ಸೈಜ್ ಬರ್ತವೆ ಸೈಜು ರಾಗಿ ಮುದ್ದೆ. ಸೊ ಅದಕ್ಕೆ ಆದಮೇಲೆ ಈಗ ತಣ್ಣನ ವಾಟ್ರ್ ತಗೊಂಡು ಈ ಥರ ರಾಗಿ ಮುದ್ದೆ ಕಟ್ಟಬೇಕು. ಇದು ರಾಗಿ ಮುದ್ದೆ ಕಟ್ಟೋದೇ ದೊಡ್ಡ ಪ್ರಾಸೆಸ್. ಸೊ ಈಗ ಬಿಸಿ ಬಿಸಿ ರಾಗಿ ಮುದ್ದೆ, ಇದರಲ್ಲಿ ಟೊಮೊಟೊ ಸಾರು ಏನಾದರೂ ಒಂದು ರಸಮ್ ಹಾಕ್ಕೊಂಡು ತಿಂದರೆ ಆಹಾ ಚೆನ್ನಾಗಿರುತ್ತೆ. ಸೊ ವೀಕ್ಲಿ 1 ಟೈಮ್ ಟ್ರೈ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.